ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವಾಗ ಆಫೀಸಿಗೆ ಹೊರಡೋಕ್ಕೆ ರೆಡಿಯಾಗಿದ್ದೇನೆ. ನಾನಿವಾಗ ಹೊರಡ್ತಾ ಇದ್ದೇನೆ. ಸೊ ಲೈಟ್ ತುಂಬ ಚೆನ್ನಾಗಿ ಬೀಳ್ತಾ ಇದೆ ಫೇಸಿಗೆ, ಹಾಗೆ ಅಷ್ಟು ಫೇರ್ ಕಾಣಿಸೋದು ಇದೆ ಇದರಲ್ಲಿ ಇಷ್ಟು ಬ್ರೈಟ್. ಸೊ ಯು ಗೈಸ್ ಕ್ಯಾನ್ ಸಿ ಹಿಯರ್ ಆನ್ ದಿಸ್ ಸೈಡ್. ಸೊ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ. ನಂದು ಪ್ರೀವಿಯಸ್ ವಿಡಿಯೋ ಹಾಗೆಯೇ ನಿಮಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ನೆಕ್ಸ್ಟ್ ಏನಂದರೆ, ಇವತ್ತು ನನ್ನ ವ್ಲಾಗ್ನಲ್ಲಿ ನಿಮಗೆ ಮಳೆ ಬರುವಾಗ ನಮ್ಮದು ಹೆಂಗಿರುತ್ತೆ ಹಿತ್ತಲು ಅಂತ ನಾನು ತೋರಿಸ್ತೇನೆ. ನೀವು ಇವಾಗ ನೋಡ್ತಾ ಇರ್ಬೋದು, ಕಂಟಿನ್ಯೂಸ್ ಮಳೆ ಇದೆ. ನಾನೊಂದು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ತೋರಿಸಿದೆ ಹಿತ್ತಲು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮಳೆಗಾಲದಲ್ಲಿ ಅಂತ. ಆದರೆ ಇವಾಗ ನೀವು ನೋಡ್ಬೋದು ಹೆಂಗಿದೆ ಅಂತ. ನಾನು ನದಿ ನೀರು ತೋರಿಸ್ತೇನೆ ನಿಮಗೆ ಎಷ್ಟು ಬಂದಿದೆ ಅಂತ. ಸೊ ಮಳೆಗಾಲದಲ್ಲಿ ನಮಗಿದೆ ಟೆನ್ಷನು. ಸೊ ಅದಕ್ಕೋಸ್ಕರ ನಾವು ಏನು ಸಹ ಮನೆ ಒಳಗಡೆ ಜಾಸ್ತಿ ಐಟಮ್ಸ್ನ ಮಾಡಲ್ಲ, ಯಾಕೆಂದರೆ ಮಳೆಗಾಲದಲ್ಲಿ ನಮ್ಗೆ ಯಾವಾಗಲೂ ಭಯ ನೆರೆ ಬರುತ್ತೆ ಅಂತ. ಸೊ ನಾನಿವಾಗ ನಿಮ್ಗೆ ತೋರಿಸ್ತೇನೆ ಹೆಂಗಿದೆ ಅಂತ ನೋಡಿ. ನಮ್ಮದು ನದಿ ನೀರು ಹೆಂಗೆ ಎಷ್ಟು ಬಂದಿದೆ ಅಂತ ನೋಡಿ. ಸೊ ನಿಮಗೆ ನದಿ ಎಲ್ಲಿದೆ ಅಂತಲೇ ಕಾಣಿಸ್ಲಿಕ್ಕಿಲ್ಲ, ಬಟ್ ನಮ್ಮದು ಹಿತ್ತಲಲ್ಲೆಲ್ಲ ನೀರು ಬಂದಿದೆ ನೋಡಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಇಲ್ಲೆಲ್ಲ ಗದ್ದೆ ಥರ ಇತ್ತು, ಹಿತ್ತಲು ಥರ ಇತ್ತು, ನಡೆಯೋಕ್ಕೆಲ್ಲ ಆಗ್ತಿತ್ತು. ಆದರೆ ಇವಾಗ ನೀರಿಂದ ತುಂಬಿಕೊಂಡಿದೆ. ಸೊ ಅದು ನೀರಿದ ಎತ್ತರ ಸ್ವಲ್ಪ ಜಾಸ್ತಿ ಆದರೆ ಇನ್ನು ಇಲ್ಲೆಲ್ಲ ನೀರು ಬಂದುಬಿಡುತ್ತೆ, ಒಳಗಡೆ ಎಲ್ಲ ನೀರು ಬರುತ್ತೆ, ಶೆಡ್ ತನಕನೂ ಬರುತ್ತೆ. ಸೊ ತುಂಬಾ ಡೇಂಜರ್, ಎಷ್ಟು ನೀರಿದೆ ನೋಡಿ. ಸೊ ನಾನು ನಿನ್ನೆ ಇಲ್ಲಿ ನೋಡಿ ನೀರು ಎಷ್ಟು ಬಂದಿದೆ. ಇಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೇವೆ, ಸ್ಟೆಪ್ಸ್ ಎಲ್ಲ ಇತ್ತು, ಆದರೆ ಇವಾಗ ಸ್ಟೆಪ್ಸ್ ಕಾಣಿಸ್ತಾನೇ ಇಲ್ಲ, ಅಷ್ಟು ನೀರು ಬಂದಿದೆ. ನದಿ ನೋಡಿ ಎಷ್ಟು ದೊಡ್ಡದಾಗಿದೆ. ಫ್ರೆಂಡ್ಸ್, ನೀರು ನೋಡಿ ಎಷ್ಟು ಬಂದಿದೆ ಅಂತ. ಕೆಲವೊಂದ್ಸಲ ತೆಂಗಿನಕಾಯಿನೂ ತೇಲ್ತಾ ಇರುತ್ತೆ. ಸೊ ನೋಡುವ ಹೆಂಗೆ ಕಾಣಿಸುತ್ತೆ ಅಂತ. ದಾರಿನೇ ಇಲ್ಲ. ನದಿ ನೋಡಿ ಎಷ್ಟು ದೊಡ್ಡದಾಗಿದೆ. ತಾಯಿ ಆದ ನಂತರ ಯಾರಿಗೂ ಟೈಮ್ ಇರಲ್ಲ. ಮಕ್ಕಳ ಹಿಂದೆಯೇ ಸುತ್ತಾಡೋದು, ಮಕ್ಕಳ ಜೊತೆಗೆ ಆಡೋದು, ಅದೇ ಅವರದ್ದೇ ಚಿಂತೆ ಆಗಿರುತ್ತೆ. ಸೊ ಅಂಥದ್ರಲ್ಲಿ ನಾವು ನಮಗೋಸ್ಕರ ಸ್ವಲ್ಪ ಟೈಮ್ನ ನಾವು ತೆಗಿಬೇಕು. ಸೊ ನಾನು ಯೂಶ್ವಲಿ ಸಂಡೇಸ್ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಆ ಟೈಮ್ನಲ್ಲಿ ನಾನು ಏನಾದರೂ ಮಾಡಿದರೆ ಮಾಡ್ತೇನೆ. ಸೊ ಇವತ್ತು ನನಗೆ ಮನಸ್ಸಾಯಿತು ಸ್ವಲ್ಪ ಸ್ಕಿನ್ನ ಏನಾದರೂ ಮಾಡೋಣ, ಸ್ವಲ್ಪ ಬ್ರೈಟ್ನೆಸ್ ಮಾಡೋಣ ಅಂತ. ಸೊ ನನ್ನ ಹತ್ರ ಇದ್ದದ್ದು ಪ್ರಾಡಕ್ಟು ಇದೆ, ಚಾರ್ಕೋಲ್ ಇದು ನಮ್ಮ ಹತ್ರ ಇದ್ದದ್ದು. ಸೊ ಇದನ್ನ ನಾನು ಹಾಕ್ತೇನೆ. ನಿಮ್ಮ ಮನೆಯಲ್ಲಿ ಏನಿದೆ, ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಏನಿದೆ, ಏನಿಲ್ಲ, ಇಲ್ಲಿ ಅರಿಶಿಣ ಇದೆ ನಮ್ಮ ಹತ್ರ, ಹಾಗೆಯೇ ಕಡಲೆ ಹುಡಿ ಇದೆ. ಸೊ ಅದನ್ನ ಮಿಕ್ಸ್ ಮಾಡಿಕೊಂಡು ಪ್ಯಾಕ್ ನಿಮಗೆ ಮಾಡ್ಬೋದು. ಹಾಗೆಯೇ ಮುಲ್ತಾನ್ ಮಿಟ್ಟಿದು ಪ್ಯಾಕೂ ತುಂಬಾ ಒಳ್ಳೆಯದು. ಸೊ ಅದನ್ನ ಹಾಕಿಬಿಟ್ಟು ನಿಮ್ಮ ಕೆಲಸ ಮಾಡ್ಬೋದು. ಸೊ ನಾನಿವಾಗ ಮುಖಕ್ಕೆ ಹಚ್ಚಿದ್ದೇನೆ. ಸೊ ಫುಲ್ ಕಂಪ್ಲೀಟ್ ಇದು ಡ್ರೈ ಆಗಿದೆ. ಸೊ ವಿದಿನ್ ಫ್ರ್ಯಾಕ್ಷನ್ ಇದು ಡ್ರೈ ಆಗ್ತದೆ ಆ್ಯಂಡ್ ಸಡನ್ ಗ್ಲೋ ಸಿಗುತ್ತೆ ನಿಮಗೆ. ಸೊ ತುಂಬಾ ಒಳ್ಳೆಯದು, ನೀವು ಟ್ರೈ ಮಾಡ್ಬೋದು. ಏನಿದೆ ಆ ವಸ್ತುವನ್ನು ಟ್ರೈ ಮಾಡ್ಬೋದು. ಸೊ ಇವಾಗ ನಾನೇನು ಮಾಡ್ತೇನೆ ಅಂದರೆ, ನಾನು ಮುಂದಿನ ಕೆಲಸ ಮಾಡ್ತೇನೆ. ಅದಾಗಿರುತ್ತೆ, ನನಗೆ ಇವಾಗ ವಾಶ್ರೂಮ್ನ ನನಗೆ ಕ್ಲೀನ್ ಮಾಡೋಕ್ಕಿದೆ. ಸೊ ನಾನು ಅದನ್ನ ಮಾಡ್ತೇನೆ. ಈ ಪ್ಯಾಕ್ ಹಾಗೆ ಇರುತ್ತೆ. ಸೊ ಆಫ್ಟರ್ ವಾಶ್ ಆದ ನಂತರ, ನಂದು ಬಾತ್ರೂಮ್ ಎಲ್ಲ ಕ್ಲೀನ್ ಆದ ನಂತರ ನಾನು ಇದನ್ನ ಕ್ಲೀನ್ ಮಾಡ್ಕೊಳ್ತೇನೆ. ಟೈಮ್ ಸಿಗುತ್ತೆ ಮುಖನೂ ಕ್ಲೀನ್ ಮಾಡೋಕ್ಕೆ, ಹಾಗೆಯೇ ವಾಶ್ರೂಮನ್ನು ಕ್ಲೀನ್ ಮಾಡೋಕ್ಕೆ. ಡಿಮೋನ
ಸೊ ಇದು ನೆಕ್ಸ್ಟ್ ಡೇ ನೀರು ಚೆನ್ನಾಗಿ ಇಳಿದಿತ್ತು. ಸೊ ಸ್ವಲ್ಪ ರಿಲೀಫ್ ಆಯಿತು ನಮಗೆ ಇದನ್ನ ನೋಡಿ. ನೀರು ತುಂಬ ಹಿಂದಕ್ಕೆ ಹೋಗಿದೆ. ಸೊ ನೈಟ್ ಎಲ್ಲ ಮಳೆ ಇಲ್ಲದ್ರಿಂದ ನಮಗೆ ಸ್ವಲ್ಪ ರಿಲೀಫ್ ಆಯಿತು. ನನ್ನ ಚಾನೆಲ್ನಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ಗಳು ನದಿ ಬದಿಯಲ್ಲಿ ಇದ್ದೀರಾ, ಸೊ ಯಾರ ಮನೆಗೆಲ್ಲ ಮಳೆಗಾಲದಲ್ಲಿ ನೀರು ಬರುವ ಚಾನ್ಸಸ್ ಇದೆ ಅಂಥವ್ರು ಯಾರಾದರೂ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ನನಗೆ ಹೇಳಿ. ಹಾಗೆಯೇ ನಿಮಗೆ ಪಿಕ್ಚರ್ ಕ್ಲಿಕ್ ಮಾಡೋಕ್ಕಾಗೋದಾದರೆ ಪ್ಲೀಸ್ ಪಿಕ್ಚರ್ ಕ್ಲಿಕ್ ಮಾಡಿ ಕಾಮೆಂಟ್ನಲ್ಲಿ ಹಾಕಿ, ಸೊ ನನಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿನ್ನೆ ಅಲ್ಲಿ ತನಕ ನೀರಿತ್ತು, ಸೊ ಇವಾಗ ನೋಡಿ ಎಷ್ಟು ಇಳಿದಿದೆ ಅಂತ. ಸೊ ತುಂಬಾ ರಿಲೀಫ್ ನಮಗೆ ಇವಾಗ. ಮಳೆಗಾಲದಲ್ಲಂತೂ ನಮ್ಗೆ ಇದ್ದದ್ದೇ ಇದೆಲ್ಲ. ಸೊ ಯಾರಿಗೆಲ್ಲ ನನ್ನದು ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಕಾಮೆಂಟ್ ಮಾಡಿ, ಹಾಗೆಯೇ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸೊ ಸಿಗೋಣ ಇನ್ನೊಂದು ಹೊಸ ವ್ಲಾಗ್ನ ಜೊತೆಗೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.